ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶ್ರೀಮತಿ ಮಧು ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಮಧು ಅವರೇ, ನಮ್ಮ ಖಾನಾವಳಿಗೆ ಸ್ವಾಗತ. ಶರಣಾರ್ಥಿ. ನಮಸ್ಕಾರ. ಮಧು, ಎಲ್ಲಿಂದ ಬಂದಿದ್ದೀರಾ ನೀವು? ಹೆಬ್ಬಾಳ್ ಕೆಂಪಾಪುರದಿಂದ ಬಂದಿದ್ದೀನಿ. ಹೌದಾ, ಓಕೆ. ಇವತ್ತು ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ? ನಾನು ಪುದೀನ ಮತ್ತು ಹಸಿ ಬಟಾಣಿ ಹಾಕ್ಬಿಟ್ಟು ಬಾತ್ ಮಾಡೋಣ ಅಂತ. ಓಕೆ, ಪುದೀನ ಹಸಿ ಬಟಾಣಿ ಬಾತ್. ಓಕೆ, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಹಸಿ ಬಟಾಣಿ ಬೇಕು, ಪುದೀನ ಬೇಕು, ಹಸಿ ಮೆಣಸಿನ್ಕಾಯಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು, ಈರುಳ್ಳಿ ಬೇಕು, ಕಸೂರಿ ಮೇಥಿ ಸ್ವಲ್ಪ ಬೇಕು. ಇದೆಲ್ಲ ಪಲಾವ್ ಸಾಮಾನು: ಎಲೆ, ಅನಾನಸ್ ಹೂವು, ಚಕ್ಕೆ, ಲವಂಗ, ಪಲಾವ್ ಎಲೆ, ಅರಿಶಿಣದ ಪುಡಿ, ಉಪ್ಪಿನ ಪುಡಿ ಮತ್ತು ನೆನೆಸಿಟ್ಕೊಂಡಿರೋ ಅಕ್ಕಿ. ಓಕೆ, ಇದಿಷ್ಟು ಪುದೀನ ಬಟಾಣಿ ಪಲಾವ್ಗೆ. ಹೌದು, ಬಾತ್ ಅಂತ ಹೇಳಿದ್ರಿ. ಪಲಾವ್ ಅಂತಾನು ಹೇಳ್ಬೋದಾ? ಖಂಡಿತ ಹೇಳ್ಬೋದು. ಓಕೆ, ಸರಿ, ಶುರು ಮಾಡೋಣ ಅಲ್ಲ? ಫಸ್ಟ್ ಏನು ಮಾಡ್ಕೊಳ್ಳೋದು? ಫಸ್ಟು ಇದರಲ್ಲಿ ಅರ್ಧ ಸೊಪ್ಪು ಮತ್ತು ಇದರಲ್ಲಿ ಒಂದು ಅರ್ಧ ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೋಬೇಕು. ಓಕೆ ಓಕೆ, ಸರಿ. ಮಿಕ್ಸಿ ಜಾರ್ ಕೊಡ್ಲಾ? ಹಾಕೊಡಿ. ಸ್ಪೂನ್ ಕೊಡ್ತೀನಿ. ಅರ್ಧ ಸಾಕು, ಇನ್ನರ್ಧ ನಾವು ಒಗ್ಗರಣೆಗೆ ಹಾಕೋಬಹುದು. ಓಕೆ, ಆಮೇಲೆ ಬರೀ ಒಗ್ಗರಣೆ ಹಾಕೊಳ್ಳೋದಾ? ಮತ್ತೆ ನಿಮ್ದು ಸ್ವಂತ ಊರು ಯಾವುದು ಮಧು? ನಮ್ದು ಮೈಸೂರು. ಮೈಸೂರಾ? ಅಷ್ಟೇನಾ? ಅಷ್ಟು 2 ಮೆಣಸಿನಕಾಯಿ, ಒಂದು ಅರ್ಧ ಕಪ್ ಅಷ್ಟು. ಹೌದು. ಇದನ್ನ ಪೇಸ್ಟ್ ತರ ಮಾಡೋದಾ? ಸ್ವಲ್ಪ ನೀರು ಹಾಕೊಂಡು ಮಾಡ್ಬೋದು. ನೀರು ಹಾಕ ಸಾಕ? ಮತ್ತೆ ನೋಡ್ತೀರಾ ಆಗಿದೆಯಾ ಅಂತ? ಪುದೀನ ಮತ್ತೆ ಹಸಿ ಮೆಣಸಿದು ಪೇಸ್ಟ್ ಆಗಿದೆಯಾ? ಸಾಕಾ? ಅಷ್ಟೇನಾ? ಸಾಕು. ಓಕೆ, ಇನ್ನೇನು ಮಾಡೋದು? ಈಗ ಕುಕ್ಕರ್ ಬೇಕು. ಕುಕ್ಕರಾ? ಓಕೆ. ಒಲೆ ಹಚ್ಕೊಂಡ್ಬಿಡ್ತೀರಾ? ಹಾಂ, ಮಾಡ್ಕೊಂಡು. ಹಾಂ, ಹೌದು. ಇದು ಯಾರ ರೆಸಿಪಿ? ಇದು ನೀವೇ ಕಲ್ತಿದ್ದ, ಕಲ್ತಿದ್ದ, ಯಾರು ಹೇಳ್ಕೊಟ್ಟಿದ್ದ, ಹೇಗೆ? ಇದು ಯೂಶಲಿ ನಮ್ಮ ಅತ್ತೆಯವ್ರು ಮಾಡ್ತಾರೆ ಜಾಸ್ತಿ. ಪಲಾವ್ಗೆಲ್ಲ ಜಾಸ್ತಿ ಪುದೀನ ಉಪಯೋಗಿಸ್ತಾರೆ. ಬಟಾಣಿ ಸೀಸನ್ಲೆಲ್ಲ ಹಸಿ ಬಟಾಣಿನೇ ಉಪಯೋಗಿಸಿ ಮಾಡ್ತೇವೆ. ಎಷ್ಟು ಎಣ್ಣೆ ತಗೊಂಡ್ರಿ? ಒಂದು 4 ಸ್ಪೂನ್ ಎಣ್ಣೆ ಸಾಕಾಗುತ್ತೆ. ಹೀಗೇನು ಹಾಕೋದು ಫಸ್ಟ್ಗೆ? ಈಗ ಫಸ್ಟು ಪಲಾವ್ ಸಾಮಾನು ಹಾಕೋಣ. ಓಕೆ, ಅಂದರೆ ಮಸಾಲ. ಹೌದು. ಓಕೆ, ಅದು ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಎಣ್ಣೆ ಬಿಸಿ ಆಗಬೇಕಲ್ವಾ? ಹೌದು. ಸೊ ಎಣ್ಣೆ ಎಲ್ಲ ಕಾಯ್ದ್ಮೇಲೆ ಒಂದು 2 ಪಲಾವ್ ಎಲೆ ಹಾಕೋಬೇಕು, 1-2 ಲವಂಗ ಹಾಕೋಬೇಕು. ಮತ್ತೆ ಏನು ಬೇಕು ಹೇಳಿ? ಚಕ್ಕೆ. ಓಕೆ, ಅದೊಂದು ಸ್ವಲ್ಪ. ಒಂದೊಂದು ಸಲ ಚಕ್ಕೆ ಲವಂಗ ಎಲ್ಲ ರುಬ್ಬೋದಕ್ಕೆ ಹಾಕೊಂಡ್ಬಿಡ್ತಾರೆ, ಕೆಲವು ಸ್ಪೈಸಿ ಇಷ್ಟಪಡಲ್ಲ. ಸೊ ಹಾಗಾಗಿ ಬರೀ ಒಗ್ಗರಣೆಗೆ ಅದು ಫ್ಲೇವರ್ ಇರಲಿ ಅಂತ ಹಾಕೊಳ್ಳೋದಾ? ಓಕೆ, ಸರಿ ಸರಿ. ಅನಾನಸ್ ಎಲೆ ಹಾಕೋಬೇಕು. ಅದು ಅನಾನಸ್ ಎಲೆ ಹಾಕೋಬೇಕು. ಹೂ ಹಾಕೋಬೇಕು. ಕಸೂರಿ ಮೆಥಿನ ಒಗ್ಗರಣೆಗೆ ಹಾಕೊಂಡ್ಬಿಡ್ಬೇಕು. ಪಲಾವ್ ಎಲ್ಲ ಇದೇ ತರ ಮಾಡ್ತೀರಾ, ಬೇರೆ ತರಕಾರಿ ಹಾಕ್ಬಿಟ್ಟು, ಅಥವಾ ಇದಕ್ಕೆ ಮಾತ್ರ ಈ ತರನ? ಹೇಗೆ? ಆಲ್ಮೋಸ್ಟ್ ಹೀಗೆ ಹಾಗೆ ಇರುತ್ತೆ, ಆಲ್ಮೋಸ್ಟ್ ಹೀಗೆ ಇರುತ್ತೆ. ಸೊ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಇಟ್ಕೊಂಡಿರ್ತೀವಲ್ಲ, ಸ್ವಲ್ಪ ಪೇಸ್ಟ್ ಮಾಡೋದಕ್ಕೆ ಹಾಕಿದ್ರಿ, ಮತ್ತೆ ಈಗ ಒಗ್ಗರಣೆಗೆ ಹಾಕೋಬೇಕು. ಮತ್ತೆ ನಾವು ಹಾಕಿದ್ಯಾ? ಆಮೇಲೆ ಈರುಳ್ಳಿ ಹಾಕೋಬೇಕು. ಸ್ಪೂನ್ ಅದು ರಾ ಸ್ಮೆಲ್ ಎಲ್ಲ ಹೋಗೋ ಥರ ಹುಡ್ಕೋಬೇಕು. ಸ್ವಲ್ಪ ಕೈ ಹಾಕಿದ್ಯಾ? ಅದು ಒಂದು ಆಗ್ತಾ ಇರುವಾಗಲೇ ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್. ಹೌದು. ಸಾಕಾ? 1 ಸ್ಪೂನ್ ಸಾಕಾಗತ್ತಾ? ಸಾಕು. ನಾವು ಸ್ಪೈಸಸ್ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಕಮ್ಮಿ ಹಾಕೋಬೇಕು. ಅಕ್ಕಿ ಎಷ್ಟು ಅಂತ ನೋಡ್ಕೊಂಡು ಹಾಕೋದಲ್ವಾ? ಹಾಂ, ಹೌದು. ಮನೆಯಲ್ಲಿ ನಮ್ಮ ಅತ್ತೆ, ಮಾವ, ಯಜಮಾನ್ರು,
ಪಾಪು. ಹೌದಾ, ಎಷ್ಟು ತಿಂಗಳು ಮಗುಗೆ? ಇನ್ನೇನು 10 ತಿಂಗಳಾಗ್ತದೆ. ಹೌದಾ, ಗಂಡು ಮಗುನ ಹೆಣ್ಣ? ಹೆಣ್ಣು ಪಾಪು. ಹೆಣ್ಣು ಪಾಪು. ಏನ್ ಹೆಸರಿಟ್ಟಿದ್ದೀರಾ? ಆದ್ಯ. ಆದ್ಯ ಅಂತನಾ? ಚೆನ್ನಾಗಿದೆ, ಹೆಸರು ಚೆನ್ನಾಗಿಟ್ಟಿದ್ದೀರಾ. ಥ್ಯಾಂಕ್ ಯು. ಸೊ ಈಗ ಅದು ಚೆನ್ನಾಗಿ ಹುರಿಬೇಕಾ? ಹೌದು, ಇದು ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಹುರ್ಕೊಂಡು ಆಮೇಲೆ ಹಸಿ ಬಟಾಣಿ ಹಾಕೋಬೇಕು. ಸರಿ, ಹುರಿದಾಯ್ತು ಹಾಗಿದ್ರಾ? ಆಲ್ಮೋಸ್ಟ್ ಆಗಿದೆ. ಮತ್ತೆ ನೀವೇನ್ ಮಾಡ್ತಾ ಇದ್ದೀರಾ? ನಾನು ರಾಮಯ್ಯ ಇನ್ಸ್ಟಿಟ್ಯೂಟಲ್ಲಿ ಕ್ವಾಲಿಟಿ ಡಿಪಾರ್ಟ್ಮೆಂಟಲ್ಲಿ ಡೆಪ್ಯೂಟಿ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತೇನೆ. ಇವಾಗ ಇನ್ನು ಬಟಾಣಿ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಬೇಕಾ? ಬಟಾಣಿ ಹಾಕಿದ್ಮೇಲೆ ಅದೊಂದು ಸ್ವಲ್ಪ ಸಿಡಿಯುತ್ತೆ. ಸೊ ಅದು ಹಸಿ ಬಟಾಣಿ ಆಗಿರೋದ್ರಿಂದ ಅಷ್ಟೊಂದು ಫ್ರೈ ಮಾಡೋ ಅಗತ್ಯ ಇಲ್ಲ. ಈ ಗಟ್ಟಿ ಬಟಾಣಿ, ನೆನೆಸಿರೋ ಬಟಾಣಿ ಆದ್ರೆ ಸ್ವಲ್ಪ ಹೊತ್ತು ಅದು ಸಿಡಿಯೋವರೆಗೂ ಬಿಡ್ಬೇಕಾಗುತ್ತೆ. ಹಸಿ ಬಟಾಣಿ ಆಗಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ಸ್ವಲ್ಪ ಅದನ್ನ ಮಿಕ್ಸ್ ಮಾಡಿದೀರಲ್ವಾ? ಮಿಕ್ಸ್ ಮಾಡಿದೀನಿ. ಈಗ ಎಲ್ಲ ಹಾಕೊಂಡು ಆಲ್ಮೋಸ್ಟ್ ಏನ್ ಹಾಕಿದೀರಾ? ಪುದೀನ ಒಂದು ಹಾಕಿಲ್ಲ ಅಲ್ಲ? ಇಲ್ಲ, ಇವಾಗ ಬಟಾಣಿ ಹಾಕಿದೀನಿ. ಇವಾಗ ಪೇಸ್ಟ್ ಹಾಕೋಣ. ಆವಾಗ ರುಬ್ಕೊಂಡಿರುವಂತಹ ಪುದೀನ ಮತ್ತೆ ಹಸಿ ಮೆಣಸಿನಕಾಯಿ ಅದೆರಡೆ ಹಾಕಿರೋದಲ್ಲ? ಎರಡೇ ಹಾಕಿರೋದು. ಅಂದ್ರೆ ಬರೀ ಹಸಿ ಹಾಕಿರೋ ಅದೇನಕ್ಕೆ ಅರ್ದಿದ್ದೀರಾ? ಅಂದ್ರೆ ರುಬ್ಬಿರೋದೇನಕ್ಕೆ ಅದು? ಅದೊಂಥರ ಈ ಡ್ರೈ ಆಗ್ಬಿಡುತ್ತೆ, ಇಲ್ಲ ಅಂದ್ರೆ ಬಾತ್ ಎಲ್ಲ ಡ್ರೈ ಆಗ್ಬಿಡುತ್ತೆ. ಸೊ ಅದೊಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಸ್ವಲ್ಪ ಸಾಫ್ಟ್ ಆಗಿರ್ಲಿ ಅಂತ. ಸೊ ಇವಾಗ ಇದು ಜಿಂಜರ್, ಇದು ಪುದೀನ ಮತ್ತೆ ಹಸಿಮೆಣಸಿನ ಪೇಸ್ಟ್. ಸೊ ರುಬ್ಕೊಂಡಿರೋದೆಲ್ಲ ಅದಕ್ಕಾಗಿ ನೀರು ಹಾಕ್ಬಿಡಿ. ಮನೇಲಿ ಅಡುಗೆ ಎಲ್ಲ ಮಾಡ್ತೀರಾ? ಹೇಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ? ಚಿಕ್ಕ ಮಗು ಇದೆ, ಸ್ವಲ್ಪ ಅದು ಮಾಡ್ತೀರಾ? ಖಂಡಿತ ಮಾಡ್ತೀರಾ. ವೀಕೆಂಡ್ಸ್ ಅಲ್ಲಿ ಯೂಶಲಿ ಮಾಡ್ತೀವಿ. ಹೌದಾ? ಭಾನುವಾರ ನಿಮ್ದೇನಾ ಅಡುಗೆ ಮನೇಲಿ? ಒಂದೊಂದ್ಸಲ. ಅರಿಶಿನದ ಪುಡಿ ಒಂದ್ ಸ್ವಲ್ಪ ಇದು ಹಾಕೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ಎಲ್ಲ. ಅಂದ್ರೆ ಯಾರು ಅತ್ತೆ? ಹೆಚ್ಚಾಗಿ ಅತ್ತೆನಾ ಅಡಿಗೆ ಮಾಡೋದು ಮನೇಲಿ? ಹೌದು, ಅವರೇ. ಈಗ ಸಣ್ಣ ಮಗು ಇದೆ, ಕೆಲಸಕ್ಕೆ ಹೇಗೆ? ಆಫೀಸ್ ಟೈಮಿಂಗ್ಸ್ ಎಲ್ಲ ಹೇಗೆ ನಿಮಗೆ? 9 o'clock to 5 o'clock ಅಥವಾ 9:30 to 5:30. ಸೊ 8 hours. ಜೊತೆಗೆ ಪುದೀನ ಹಾಕೊಳ್ತಾ ಇದ್ದೀನಿ, ಮಿಕ್ಕಿರೋ ಪುದೀನ. ಅದ್ರ ಜೊತೆಗೆ ಟೊಮ್ಯಾಟೋನು ಹಾಕೊಳ್ತೀನಿ. ನಿಂಬೆಹಣ್ಣು ಅಥವಾ ಟೊಮ್ಯಾಟೊ ಎರಡು ಆಪ್ಷನಲ್. ಸೊ ನಾನು ಟೊಮ್ಯಾಟೊ ಉಪಯೋಗಿಸ್ತಾ ಇದ್ದೀನಿ. ಮತ್ತೆ ನೀವು ಹೇಳಿದ್ರೆ ಈ ಪಲಾವ್ಗೆಲ್ಲ ನೀವು ಪುದೀನ ಹಾಕ್ತೀನಿ ಅಂತ, ಅಂದ್ರೆ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹಾಕ್ತೀರಾ ಹೇಗೆ? ಹೆಚ್ಚಾಗಿ ಪಲಾವ್ಗೆ ಅಂದ್ರೆ ಪುದೀನ ರೈಸ್ ಅಂತ ಸಪ್ರೇಟ್ ಮಾಡ್ತಾರೆ, ಪಲಾವ್ಗೆ ಯೂಶಲಿ ಹಾಕ್ತೀರಾ ಪುದೀನ? ನಮ್ಮ ಮನೆಯಲ್ಲಿ ಪುದೀನ ತುಂಬಾ ಉಪಯೋಗಿಸ್ತೀವಿ. ಮತ್ತೆ ನೀವು ಹೇಳಿದ್ರೆ ಪುದೀನ ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ತುಂಬಾನೇ ಒಳ್ಳೇದು. ಅದು ತುಂಬಾ ಸ್ಟ್ರೆಸ್ನೆಲ್ಲ ತುಂಬಾ ಕಮ್ಮಿ ಮಾಡುತ್ತೆ. ಹೌದು, ಮತ್ತೆ ಡೈಜೆಷನ್ ಏನಾದ್ರು ಆಗಿದ್ರೆ ಜೀರ್ಣಕ್ಕೂ ಒಳ್ಳೇದು ಅಂತ. ಅಪ್ಸೆಟ್ ಸ್ಟಮಕ್ ಏನಾದ್ರು ಸರಿ ಇಲ್ಲ ಅಂದ್ರು ತುಂಬಾ ಆರೋಗ್ಯಕಾರಿ, ಇದು ಜೀರ್ಣಕ್ಕೂ ಒಳ್ಳೇದು. ಹಾಗಾಗಿ ಹೆಚ್ಚಾಗಿ ಉಪಯೋಗಿಸ್ತೀರಾ? ತುಂಬಾ ಉಪಯೋಗಿಸ್ತೀವಿ ಪುದೀನನ. ಸ್ವಲ್ಪ ಫ್ರೈ ಆಗಬೇಕು, ಸ್ವಲ್ಪ ಟೊಮ್ಯಾಟೋದು ಹಸಿ ಸ್ಮೆಲ್ ಹೋಗ್ಬೇಕು. ಅದು ಹೋದ್ಮೇಲೆ ನಾವು ನೆನ್ಸಿಟ್ಟಿರೋ ಅಕ್ಕಿನ ಹಾಕೋಬಹುದು. ಮತ್ತೆ ಇನ್ನೇನು ಅಡುಗೆಗಳು ಮಾಡ್ತೀರಿ? ಏನು ಅಡುಗೆ ಗೊತ್ತು ನಿಮ್ಗೆ? ಮಾಡೋದಕ್ಕೆ ಸ್ವಲ್ಪ ಆಗೋದಿಲ್ಲ ಅಂದ್ರೆ ಅಟ್ಲೀಸ್ಟ್ ಕೆಲವೊಂದಾದ್ರು ರೆಸಿಪಿ? ಮಾಮೂಲಿ ತಿಂಡಿಗಳೆಲ್ಲ ಮಾಡ್ತೀನಿ, ಎಲ್ಲಾ ತರ ರೈಸ್ ಐಟಮ್ಸ್ ಮಾಡ್ತೀನಿ. ಇನ್ನು ದೋಸೆ ಇಡ್ಲಿ ಎಲ್ಲ ಹೆಚ್ಚಾಗಿ ನಮ್ಮ ಅತ್ತೆಯವರೇ ಮಾಡೋದು. ಚಪಾತಿ, ನಮ್ಮಲ್ಲಿ ರೊಟ್ಟಿ ಜಾಸ್ತಿ. ಯಾವ ರೊಟ್ಟಿ? ಇಲ್ಲ, ಅಕ್ಕಿ ರೊಟ್ಟಿ ಜಾಸ್ತಿ. ನಾರ್ತ್ ಕರ್ನಾಟಕದಲ್ಲಿ ಮಾಡ್ದಂಗೆ ಮಾಡೋದು ಇಲ್ಲ, ನಮ್ಮಲ್ಲಿ ಅಕ್ಕಿ ರೊಟ್ಟಿ ಜಾಸ್ತಿ. ತರಕಾರಿಗಳು, ಪಲ್ಯಗಳು, ಸೊಪ್ಪಿಂದು ಪಲ್ಯಗಳು, ಸೊಪ್ಪೆಲ್ಲ ಜಾಸ್ತಿ ಉಪಯೋಗಿಸ್ತೀರಾ? ಏನ್ ಸ್ಪೆಷಲ್ ಆಗಿ ಮಾಡ್ತೀರಾ ಅಥವಾ ನಿಮ್ಮ ಮನೆಯವ್ರಿಗೆ ಇಷ್ಟ ಆ ಥರದ್ದು ಏನು? ಏನೋ ಒಂದು ಸಿಗ್ನೇಚರ್ ತಿಂಡಿ ಅಂತನೋ ಏನೋ ಒಂದು ಇರುತ್ತೆ ಕೆಲವ್ರದ್ದು, ಆ ಥರ ಏನಾದ್ರು ಇದೆಯಾ? ನಮ್ಮ ಮನೆಯವ್ರಿಗೆ ನಾನು ಅದು ಮಾಡೋದು ತುಂಬಾ ಇಷ್ಟ ಅಂತ. ಟೊಮ್ಯಾಟೊ ಚಿತ್ರಾನ್ನ ಅಂದ್ರೆ ಇಷ್ಟ, ಬಿಸಿಬೇಳೆ ಬಾತ್ ಅಂದ್ರೆ ಇಷ್ಟ. ಎಲ್ರಿಗೂ ಕಾಮನ್ ಆಗಿ ಇಷ್ಟ ಆಗುತ್ತೆ ಅದ್ ಮನೇಲಿ. ಅದು ಅವಾಗ ಮಾಡ್ತಾ ಇರ್ತೇವೆ. ನೋಡೋಣ ಇದು ಬೆಂದಿದ್ಯಾ ಅಂತ. ಟೊಮ್ಯಾಟೊ ಜಾಸ್ತಿ ಫ್ರೈ ಆಗೋದೇನು ಬೇಡ, ಯಾಕಂದ್ರೆ ಅದು ಜ್ಯೂಸಿ ಎಲ್ಲ ಹೋಗ್ಬಿಡುತ್ತೆ. ಇದು ಬಾತ್ ಆಗಿರೋದ್ರಿಂದ ಹಾಗೆ ಅಕ್ಕಿ ಹಾಕ್ಬೋದು. ಇವಾಗ ನೆನೆಸಿದಿರಲ್ಲ, ಅಕ್ಕಿ ಎಷ್ಟು ತಗೊಂಡಿದ್ದೀರಾ? ಇದು ಬೌಲಲ್ಲಿ 1 ಬೌಲ್ ತಗೊಂಡಿದ್ದೀವಿ. ಸೊ 1:2. 1 ಬೌಲಿಗೆ 2 ಬೌಲ್ ನೀರು. ಸೊ ಅಕ್ಕಿ ಹಾಕೋತಾ ಇದೀವಿ. ಎರಡು ಬೌಲ್ ನೀರು ಬೇಕು ಅಂದ್ರಲ್ಲ? ಹೌದು, 2 ಬೌಲ್ ನೀರು ಬೇಕು.
ಅಕ್ಕಿನ ಯಾವುದೇ ಪಲಾವ್ ಮಾಡಬೇಕಾದ್ರೆ ಬಾತ್ ಮಾಡಬೇಕಾದ್ರೆ ಸ್ವಲ್ಪ ಹೊತ್ತು ನೆನೆಸ್ಕೊಂಡ್ರೆ ಸಾಫ್ಟ್ ಆಗಿರುತ್ತೆ ಟೆಕ್ಸ್ಚರ್ ಅಂತ. ಇದಕ್ಕೆ ಹಾಂ ಇನ್ನೊಂದು 2 ಪ್ರಮಾಣ ಬೇಕು ಅಂತ ಹೇಳಲ್ಲ. ಓಕೆ. ಉಪ್ಪು ಹಾಕಿದ್ದೀರಾ? ಇಲ್ಲ, ಇವಾಗ ಈಗ ಲಾಸ್ಟಿಗೆ ಉಪ್ಪು ಹಾಕಬೇಕು. ಒಂದ್ಸತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಉಪ್ಪು ಹಾಕಿ ಮತ್ತೊಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಸೊ ರುಚಿಗೆ ತಕ್ಕಷ್ಟು ಉಪ್ಪು. ಈ ತರ ಪಲಾವ್ ಎಲ್ಲ ಬಾಕ್ಸಿಗೆ ಅಂದ್ರೆ ತಗೊಂಡೋಗಿ ಚೆನ್ನಾಗಿರುತ್ತಲ್ವಾ? ಮಧ್ಯಾಹ್ನ ಆಫೀಸಿಗೆಲ್ಲ ಹೋಗುವಾಗ ತಗೊಂಡು ಹೋಗ್ತೀರಾ ಇದ್ರ ಬೆಳಿಗ್ಗೆ ಎಲ್ಲ ಮಾಡಿದಾಗ? ಹೌದು, ಯೂಶಲಿ ಬಾಕ್ಸಿಗೆಲ್ಲ ರೈಸ್ ಐಟಮ್ಸೇ ಇರುತ್ತೆ. ಚಪಾತಿ ದೋಸೆ ಎಲ್ಲ ಆದರೆ ಸ್ವಲ್ಪ ಗಟ್ಟಿ ಆಗುತ್ತೆ, ತಿನ್ನೋದಕ್ಕಾಗಲ್ಲ. ಹೌದು. ಸೊ ನಮ್ಮನೆ ಬ್ರೇಕ್ಫಾಸ್ಟಿಗೆ 1 ಟೈಮ್ ಆದರೂ ರೈಸ್ ಇದ್ದೇ ಇರುತ್ತೆ. ಹೌದು. ಸೊ ಇವಾಗ ಅದು ಮಿಕ್ಸ್ ಮಾಡ್ಕೊಂಡಿದ್ದೀವಿ, ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ. 2 ವಿಸಿಲ್ಸ್. ಹಾಂ, 2 ವಿಸಿಲ್ಸ್ ಆಗಿದ ತಕ್ಷಣ ಬಾತ್ ಇಸ್ ರೆಡಿ. ಓಕೆ. ಈಗ 2 ವಿಸಿಲ್ ಬಂದಿದೆ ಅಲ್ವಾ? ಹೌದು, ಬಂದಿದೆ. ತಣ್ಣಗೆ ಆಗಬೇಕು. ಹೌದು. ಓಕೆ. ಈಗ ಇನ್ಯಾವ ಅಡುಗೆ ರೆಡಿ ಮಾಡಿದ್ದೀರಾ? ಅದ್ರ ಜೊತೆಗೆ ಒಂದು ಪುದೀನ ಮಸಾಲ ಜ್ಯೂಸ್ ಅಂತ ಮಾಡೋಣ. ಓಕೆ. ಏನೆಲ್ಲ ಸಾಮಗ್ರಿಗಳು ಬೇಕು ಇದಕ್ಕೆ? ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಪುದೀನ, ಸಕ್ಕರೆ, ನಿಂಬೆಹಣ್ಣಿಂದು ರಸ, ಉಪ್ಪಿನ ಪುಡಿ, ಕಾಳು ಮೆಣಸಿನ ಪುಡಿ. ಸರಿ, ಶುರು ಮಾಡೋಣಲ್ಲ? ಹಾಂ, ಮಾಡೋಣ. ಜಾರ್ ಕೊಡಿ. ಓಕೆ. ಸೊ ಪುದೀನ ನಿಮ್ಮ ಫೇವ್ರೇಟಾ? ಅದು ಕೂಡ ಪುದೀನ ರೈಸ್ ಅಂದರೆ ಅದನ್ನೇ ಮಾಡ್ತಾ ಇದ್ದೀರಾ ಬಾತನ್ನು? ಹಾಗೆ ಚೆನ್ನಾಗಿದೆ. ಬರೀ ನಿಂಬೆಹಣ್ಣಿಂದು ಜ್ಯೂಸ್ ಕಾಮನ್ ಆಗಿ ಎಲ್ಲರೂ ಕುಡಿತಾ ಇರ್ತೀವಿ, ಅದಕ್ಕೆ ಸ್ವಲ್ಪ ಪುದೀನ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸೊ ಇದನ್ನ ಫಸ್ಟ್ ನಾವು ಪೇಸ್ಟ್ ಮಾಡ್ಕೊಳ್ಳೋಣ ಪುದೀನಾನ. ನೀವು ಹೇಳ್ದಂಗೆ ಈಗ ಬೇಸಿಗೆ ಸೆಕೆಯಾಗಿ ತುಂಬ ಏನು ಬಾಯಾರಿಕೆ ಆಗ್ತಾ ಇರುತ್ತೆ. ಹೌದು. ಹಾಗೆ ಒಂದು ಆರೋಗ್ಯಕ್ಕೆ ಒಳ್ಳೇದು ಅಂದ್ಬಿಟ್ಟು ಪುದೀನಾನೇ ತೊಗೊಂಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ತಂಪಾಗಿಡುತ್ತೆ. ಸ್ವಲ್ಪ ಸಕ್ಕರೆನೂ ಹಾಕ್ಕೊಂಡು 1-2 ಸ್ಪೂನ ಅವರವರ ರುಚಿಗೆ. ಕೆಲವು ಸಕ್ಕರೆ ಜಾಸ್ತಿ ತಗೊಳ್ಳಲ್ಲ. ಇಷ್ಟು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕಬೇಕಾ? ಹೌದು. ಸ್ವಲ್ಪ ಪೇಸ್ಟ್ ಥರ ಮಾಡಿ. ಹಾಂ, ಪೇಸ್ಟ್ ಥರ. ಆ ಸಕ್ಕರೆ ಕರಗೋಷ್ಟು ನೀರು ಹಾಕಿ, ಪರವಾಗಿಲ್ಲ. ಸಾಕ? ಸಾಕು. ಫುಲ್ಲು ನುಣ್ಣಿಗೆ ಅಂದ್ರೆ ಚೂರು ತೊಂದರೆ ಇಲ್ಲ. ಓಕೆ. ಜಸ್ಟ್ ಒಂದು ಫ್ಲೇವರಿಗೆ ಅಷ್ಟೇ ನಾವು ಉಪಯೋಗಿಸೋದು. ನೀವು ಓಪನ್ ಮಾಡಿದ ತಕ್ಷಣನೇ ಪುದೀನದು ಫ್ಲೇವರ್ ಬರ್ತಾ ಇದೆ. ಹೌದು. ಹಸಿ ಪುದೀನ ಅಲ್ವಾ? ಪರಿಮಳ ಫ್ರೆಶ್ ಇದ್ರೆ ಇನ್ನೂ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಇದನ್ನ ಒಂದು ಬೌಲಿಗೆ ಹಾಕೊಳ್ಳೋಣ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಮಿಕ್ಕಿರೋದನ್ನ ನಾವು ನೆಕ್ಸ್ಟ್ ಟೈಮ್ ಉಪಯೋಗಿಸ್ಬೇಕಂದ್ರೆ ಯೂಸ್ ಈ ತರ ಮಾಡಿ ಇಟ್ಕೊಂಡ್ರೆ, ನೀವು ಹೇಳೋದು ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಮತ್ತೆ ಜ್ಯೂಸ್ ಮಾಡುವಾಗ ಯೂಸ್ ಮಾಡ್ಕೊಂಡು ಈಗ ಎಷ್ಟು ಬೇಕೋ ಒಬ್ರು ಕುಡಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು. ಇದರಲ್ಲೇ ಸಕ್ಕರೆ ಇದೆ, ಆಮೇಲೆ ರುಚಿ ನೋಡ್ಕೊಂಡು ಸಕ್ಕರೆನ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು. ನಿಂಬೆಹಣ್ಣು ರಸ ಹಾಕೊಳ್ತಾ ಇದ್ದೇನೆ. ಜ್ಯೂಸ್ ಎಲ್ಲ ಮಾಡ್ತಾ ಇರ್ತೀರಾ ಮನೇಲಿ? ಹಾಂ, ತುಂಬ ಮಾಡ್ತೀವಿ. ಇದಾದ್ಮೇಲೆ ಕರಿಮೆಣಸಿನ ಪುಡಿ ಹಾಕೊಳ್ಳೋಣ. ಇದು ಕೂಡ ಆರೋಗ್ಯಕ್ಕೆ ಒಳ್ಳೇದು ಅಂತಾರಲ್ವಾ? ಹೌದು. ಏನೇ ಜ್ಯೂಸ್ ಮಾಡ್ಬೇಕಾದ್ರೂ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಅದು ರುಚಿ ಜಾಸ್ತಿ. ಆಮೇಲೆ ಸ್ವಲ್ಪ ಬಾಯಾರಿಕೆನೂ ಕಮ್ಮಿ ಆಗುತ್ತೆ, ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸಕ್ಕರೆ ಹಾಕಿದ್ರು ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಬೇಕು. ಇವನ್ ನಿಂಬೆಹಣ್ಣು ಜ್ಯೂಸ್ ಮಾಡಿದಾಗಲೂ ಒಂದು ಚಿಟಿಕೆ ಉಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀರು ಬೇಕು. ಇನ್ನೇನು ಜ್ಯೂಸ್ ಮಾಡ್ತೀರಾ? ಹಣ್ಣುಗಳ ಜ್ಯೂಸ್ ಎಲ್ಲ ಮಾಡ್ತೀರಾ ಮನೇಲಿ? ಹಾಂ, ಮಾಡ್ತೀವಿ. ನಮ್ಮ ಮಾವ ಅವ್ರಿಗೆ ಜ್ಯೂಸ್ಗಳಂದ್ರೆ ತುಂಬಾ ಇಷ್ಟ. ಈ ಸೀಸನ್ ಅಲ್ಲಿ ಏನೇನು ಹಣ್ಣು ಬರುತ್ತೋ ಆ ಥರ ಎಲ್ಲ ಸೀಸನ್ ಹಣ್ಣುಗಳೆಲ್ಲದರಲ್ಲೂ ಜ್ಯೂಸ್ ಮಾಡ್ತೀರಾ? ಹೌದು. ಇದು ಪುದೀನ ಬದಲು ಇನ್ನೇನಾದರೂ ಸೊಪ್ಪುಗಳಲ್ಲಿ ಏನಾದ್ರಲ್ಲೂ ಜ್ಯೂಸ್ ಮಾಡ್ಬೋದಾ? ಟ್ರೈ ಮಾಡಿದ್ದೀರಾ? ಇಲ್ಲ ಇಲ್ಲ ಇಲ್ಲ, ಸೊಪ್ಪುಗಳು ಆ್ಯಕ್ಚುಲಿ ಪುದೀನನೇ ಹೆಚ್ಚಾಗಿ ಜ್ಯೂಸ್ ಮಾಡೋದಕ್ಕೆ ಹೆಚ್ಚಾಗಿ ಅಲ್ವಾ? ಮತ್ಯಾವುದೂ ಇಲ್ಲ ಅಂತ ಅನಿಸುತ್ತೆ, ಗೊತ್ತಿಲ್ಲ.
ಪುದೀನ ಪೀಸಸ್ ಇಲ್ಲಿ ಪುದೀನ ಒಳ್ಳೇದಲ್ವಾ? ಅಲ್ಲ, ಕುಡಿಯುವಾಗ ಕೆಲವರು ಇಷ್ಟಪಡಲ್ಲ ಅಲ್ವಾ, ಅದು ಪೀಸಸ್ ಸಿಕ್ಕಿದ್ರೆ. ಇಟ್ಸ್ ಓಕೆ, ಇದಾಗಿದೆ. ಕೊಡ್ಲಾ ಗ್ಲಾಸ್ ಕೊಡೋದಾ? ಸ್ವಲ್ಪ ಗಾರ್ನಿಷಿಂಗ್ ಏನಾದರೂ ಬೇಕು ಅಂದರೆ ಸಕ್ಕರೆದಲ್ಲಿ ಪರವಾಗಿಲ್ಲ, ಈಗ ಟೇಸ್ಟ್ ನೋಡೋದಕ್ಕೆ ಅದು ಬೇಡ. ಶೋರ್, ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದಕ್ಕೆ. ಪುದೀನ ಮಸಾಲ ಜ್ಯೂಸ್ ರೆಡಿ ಆಗಿದೆ. ಇದು ಬಾತ್ ಆಗಿದೆ ಅಂತ? ಹಾಂ, ಆಗಿದೆ ಆಗಿದೆ. ತಣ್ಣಗಾಗಿದೆ ಅಲ್ವಾ? ಹಾಂ, ತಣ್ಣಗಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತಲ್ಲ? ಹಾಂ, ಹೌದು. ಚೆನ್ನಾಗಿ ಬೆಂದಿದೆಯಾ? ಹಾಂ, ಬೆಂದಿದೆ. ಪಲಾವ್ದು ಪರಿಮಳ ಚೆನ್ನಾಗಿ ಬರ್ತಾ ಇದೆ. ಕುಕ್ಕರ್ ಓಪನ್ ಮಾಡಿದ ತಕ್ಷಣ ಘಮ್ ಮಾಡ್ತಾ. ಹೌದು, ಪುದೀನಾನೇ ಹಾಗೆ ಒಳ್ಳೆ ಸ್ಮೆಲ್, ಫ್ಲೇವರ್. ಗರಂ ಮಸಾಲೆಗಳೆಲ್ಲ ಹಾಕಿದ್ದೀರಲ್ಲ? ಹಾಂ, ಹೌದು. ಅದ್ರದ್ದು ಎಲ್ಲ ಒಳ್ಳೆ ಪರಿಮಳ. ಯೂಶಲಿ ಮನೆಯಲ್ಲಿ ಪಲಾವ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅಲ್ವಾ? ಪಕ್ಕದ ಮನೆಯವ್ರಿಗೂ ಗೊತ್ತಾಗುತ್ತೆ. ಹೌದು. ಸೊ ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಇಟ್ಕೊಂಡು, ಅದು ಮಸಾಲ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಮಾಡಿಕೊಂಡು ಆಮೇಲೆ ಒಂದು ಸರ್ವಿಂಗ್ ಬೌಲ್. ಸ್ಪೂನ್ ಬೇಕಾ? ಮೊದಲು ಹಾಕಿದ? ಹಾಂ. ಸರ್ವಿಂಗ್ ಪ್ಲೇಟ್ ಕೂಡ ರೆಡಿ ಮಾಡಿದ್ದೀನಿ. ರೆಡಿ. ಮತ್ತೆ ವಿಭೂತಿ ಹಚ್ಬಿಡೋಣ. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ. ಪುದೀನ ಬಟಾಣಿ ಬಾತ್, ಪುದೀನ ಮಸಾಲ ಜ್ಯೂಸ್ ರೆಡಿ ಆಗಿದೆ. ಓಕೆ, ಪರಿಮಳನೇ ಹೇಳ್ತಾ ಇದೆ ಚೆನ್ನಾಗಿರ್ಬೋದು ಅಂತ. ಇದನ್ನು ಮತ್ತೆ ಕುಡಿಯೋಣ. ಫಸ್ಟು ಮಾಡಿರುವಂಥ ಪುದೀನ ಬಟಾಣಿ ಬಾತ್, ಬಿಸಿ ಬಾತು. ನೋಡೋದಕ್ಕೆ ಒಳ್ಳೆ ಕಲರ್ಫುಲ್ ಆಗಿದೆ, ಚೆನ್ನಾಗಿ ಕಾಣ್ತಾ ಇದೆ. ಫ್ರೆಶ್ ಓಪನ್ ಮಾಡಿದ್ದೀರಲ್ಲ, ಪರಿಮಳವನ್ನೇ ಹೊಡಿತಾ ಇದೆ. ಅದ್ಭುತವಾಗಿ ಮಾಡಿದ್ದೀರಾ. ಬಟಾಣಿ ಪುದೀನದು ಫ್ಲೇವರ್ ತುಂಬ ಚೆನ್ನಾಗಿದೆ. ಬಟಾಣಿ ಬಂದಾಗ ಸಾಫ್ಟ್ನೆಸ್ ತುಂಬ ಚೆನ್ನಾಗಿದೆ. ಸ್ವಲ್ಪ ಸ್ಪೈಸಿ ಅಂದರೆ ಹದವಾಗಿದೆ, ಅಂದರೆ ತುಂಬ ಇಲ್ಲ ಸ್ಪೈಸಿಯಾಗಿ. ನೀವು ಸ್ವಲ್ಪನೇ ಹಾಕಿದ್ದೀರಾ, ಚೆನ್ನಾಗಿದೆ. ಮನೆಯಲ್ಲಿ ಎಲ್ಲರೂ ಖಂಡಿತವಾಗ್ಲೂ ಮಾಡ್ಬೋದು. ಹಾಗೆ ಪುದೀನ ಮಸಾಲ ಜ್ಯೂಸ್ ಅಂತ ಈ ಥರ ಪುದೀನ ಜ್ಯೂಸ್ ಬೇರೆ ಥರದ್ದು ಏನೋ ಒಂದು ಕುಡಿದಿದೆ, ನೆನಪಿಲ್ಲ, ತುಂಬ ದಿನ ಆಯಿತು. ನೋಡ್ರಿ ನನಗೆ ಇದು ಕೂಡ ಅದ್ಭುತವಾಗಿದೆ. ಕಾಂಬಿನೇಷನ್ ಹೇಗಿದೆ? ಆ್ಯಕ್ಚುಲಿ ಇಟ್ಸ್ ಗುಡ್ ಕಾಂಬಿನೇಷನ್. ನಿಜ ಹೇಳ್ಬೇಕಂದ್ರೆ ಅದು ಒಂದು ತಟ್ಟೆಗೆ ಹಾಕೊಂಡು ತಿಂದ್ಬಿಟ್ಟು ಒಂದು ಜ್ಯೂಸ್ ಕುಡಿದ್ಬಿಟ್ರೆ ಫುಲ್ ಹೊಟ್ಟೆ ತುಂಬಿಡುತ್ತೆ. ನಿಜವಾಗ್ಲೂ ಒಳ್ಳೆ. ಇದಂತೂ ಈಗಿನ ಈ ವೆದರ್ಗೆ ಅಂದರೆ ಶೆಕೆಗೆ ಸ್ಟಾಪ್ ಮಾಡೋಕ್ಕಾಗಲ್ಲ. 1-2 ಲೋಟನೂ ಕುಡಿಬೋದು ಜ್ಯೂಸ್. ತುಂಬ ಚೆನ್ನಾಗಿದೆ. ಇವತ್ತು ಖಾನಾವಳಿಗೆ ಬಂದು 2 ಹೊಸ ಅಡುಗೆಗಳನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡ ಹಾಗೂ ನಮ್ಮ ಬಸವ ವಾಹಿನಿ ಕಡೆಯಿಂದ ನಿಮಗೊಂದು ಕಿರುಕಾಣಿಕೆ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ 2 ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ. ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.